ನಮ್ಮ ಇಂಡಸ್ಟ್ರಿಗೋಸ್ಕರ. ಬಟ್ ಅದೇ ಇಷ್ಟು ನಾನೊಬ್ಬ ಅಂತಲ್ಲ, ನಮ್ಮ ಮಂಜು, ರಾಜೀವ್ ಎಲ್ಲರಿಗೂ ಒಂದಲ್ಲ ಒಂದು ಏನಾದರೂ ಒಂದು ಇಂಜುರಿ ಇದ್ದೇ ಇದೆ. ಇಂಜುರಿ ಇಟ್ಕೊಂಡು ಆಡ್ತಾಯಿದ್ದೀವಿ. ಅದು ಕ್ರಿಕೆಟ್ ಕಡೆಗೆ ನಮ್ಮ ಒಲವು ತೋರಿಸುತ್ತೆ ಆ್ಯಂಡ್ ಟೀಮ್ ಕಡೆಗೆ ನಮ್ಮ ನಿಷ್ಠೆ ತೋರಿಸುತ್ತೆ. ನಮ್ಮ ಇಂಡಸ್ಟ್ರಿ ಕಡೆಗೆ ನಾವು ನಮ್ಮ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಿರೋದೇ ಒಂದು ಹೆಮ್ಮೆ ವಿಷಯ. ಹಾಗಾಗಿ ಏನು ನೋವುಗಳಿದ್ರೂ ತಿಂದ್ಕೊಂಡು ಆಡೋಣ ಅಂತ ಒಂದು ಹುಮ್ಮಸ್ಸು ಬರ್ತಾಯಿದೆ. ಸೊ ಇಷ್ಟು ವರ್ಷ ಮಿಸ್ ಆಗಿದೆ. ಎಲ್ಲರಿಗಿಂತ ಜಾಸ್ತಿ ಬೇಜಾರು ನಮಗಿದೆ. ಸೆಮಿಫೈನಲ್ಗೆ ಹೋಗೋದು, ಫೈನಲ್ಗೆ ಹೋಗೋದು, ಗೆಲ್ಲದೆ ಬರ್ತಾ ಇರೋದು ನಮಗೆ ಅತ್ಯಂತ ನೋವಾಗಿದೆ. ಅದು ನಾವು ಹೇಳ್ಕೊಳಕ್ಕೆ ತೋರಿಸ್ಕೊಳಕ್ಕೆ ಕಷ್ಟ ಆಗುತ್ತೆ. ಬಟ್ ನಾವು ಪ್ರತಿಯೊಂದು ಮ್ಯಾಚ್ ಆಡೋವಾಗ್ಲೂ ಅದು ಹರ್ಟ್ ಆಗ್ತಾ ಇರುತ್ತೆ. ಸೊ ಈ ವರ್ಷ ಹೋದ ವರ್ಷ ಮಾಡಿದ ತಪ್ಪುಗಳನ್ನು ಮಾಡದೇ ಇರೋಣ ಅಂತ ಪ್ರಯತ್ನ ಮಾಡೋಣ. ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರೆಂತ್ ನಿಮ್ಮ ಟೀಮಿಗೆ, ಏನಕ್ಕೆಂದರೆ ಒಳ್ಳೆ ಆಲ್ರೌಂಡರ್ ಕೂಡ ನಿಮ್ಮ ಬೌಲಿಂಗು ತುಂಬ ಕ್ರೂಷಿಯಲ್ ಮ್ಯಾಚ್ಗಳನ್ನ ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆಗಳನ್ನ ನಾವು ನೋಡಿದ್ದೀವಿ. ಸೊ ಆ ಒಂದು ನಿಮ್ಮ ಸ್ಟ್ರೆಂತ್ ಇವಾಗ ಇಂಜುರಿ ಆಗಿರೋದ್ರಿಂದ ನಿಮ್ಮ ಟೀಮ್ಗೆ ಎಷ್ಟು ಟೆನ್ಷನ್ ಇದೆ ಅಂತ? ಇಲ್ಲ, ಮೊನ್ನೆ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಮೊದಲನೇ ಸರ್ತಿ ಆಯಿತು. ಸರಿ 2 ದಿವಸ ರೆಸ್ಟ್ ತೊಗೊಂಡು ಇವತ್ತು ಪ್ರಾಕ್ಟೀಸ್ ಮ್ಯಾಚ್ ಆಡೋಣ ಅಂತ ಬಂದರೆ ಟೇಪ್ ಗೀಪೆಲ್ಲ ಮಾಡ್ಕೊಂಡು ಬಂದರೆ ಮತ್ತೆ ಅದೇ ಕೈಗೆ ಅದೇ ಜಾಗಕ್ಕೆ ಮತ್ತೆ ಬಿತ್ತು. ಏನೋ ಸದ್ಯ ಮುರಿದಿರೋದೋಗಿಲ್ಲ. ಸೊ ಇನ್ನೊಂದು 2 ದಿವಸ ಇದೆ ಮ್ಯಾಚ್ಗೆ. 2 ದಿವಸ ರೆಸ್ಟ್ ಕೊಟ್ಟು ಐಸಿಂಗ್ ಮಾಡಿ ನೋಡೋಣ. ಸಾಧ್ಯ ಆದರೆ ಆಡ್ತೀನಿ 100%. ಅರ್ಧ ಸಾಧ್ಯ ಆದರೂ ಆಡ್ತೀನಿ. ನೀವು ಹೇಳ್ದಂಗೆ ಟೀಮ್ಗೆ ಕ್ರೂಷಿಯಲ್ ಅಂತ ಏನಿಲ್ಲ. ನಾನು ಇಲ್ಲದೇನೂ ತುಂಬ ಜನ ಒಳ್ಳೆ ಬೌಲರ್ಸ್ ಇದ್ದಾರೆ, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಬಟ್ ನಮ್ಮ ಮೇಲೆ ಒಂದು ನಂಬಿಕೆ ಅಂತ ಇರುತ್ತೆ. ನಾವು ಹಲವಾರು ವರ್ಷದಿಂದ ಆಡ್ಕೊಂಬಂದಿದ್ದೀವಿ ಆ್ಯಂಡ್ ನನಗೂ ಆಡಬೇಕು ಅನ್ನೋ ತುಡಿತಾ ಇದೆ. ಸೊ ಅರ್ಧ ಹಾಫ್ ಫಿಟ್ ಅಂತ ಹೇಳ್ತಾರಲ್ಲ, ಅರ್ಧ ಇಂಜುರಿ ಇದ್ರೂ ಪರವಾಗಿಲ್ಲ, ಆಡ್ತೀನಿ. ಶತಾಯಗತಾಯ ಪ್ರಯತ್ನ ಮಾಡೋಣ. ಬಟ್ ಅಗೇನ್ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ 100%. ನೋಡೋದು ದೇವ್ರ ದಯೆ. ಕ್ರಿಕೆಟ್ ಫ್ಯಾನ್ಸ್ ಚಿನ್ನಸ್ವಾಮಿನ ತುಂಬ ಮಿಸ್ ಮಾಡ್ಕೊಳ್ತವ್ರು ಸರ್, ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಈ ಸೀಸನ್? ಖಂಡಿತ ಸರ್. ನಾವು ಚಿನ್ನಸ್ವಾಮಿನಲ್ಲಿ ಆಡೋದು ನಮ್ಗೆ ಒಂದು 28-30,000 ಜನ ಬಂದು ನೋಡ್ತಾರೆ ಅಂತಂದರೆ ನಮ್ಮ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆ ವಾತಾವರಣ, ಆ ಕೂಗೋದು, ಆ ಕಿರ್ಚೋದು, ಆ ಸಿಳ್ಳೆ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಅದು ನಮಗೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಈ ಸರ್ತಿ ಏನೋ ದುರಾದೃಷ್ಟ, ನಮಗೆ ಚಿನ್ನಸ್ವಾಮಿನಲ್ಲಿ ಯಾವುದು ಮ್ಯಾಚ್ ಆಡೋಕ್ಕೆ ಸಿಗ್ತಾಯಿಲ್ಲ. ಬಟ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ನಮ್ಮ ಫ್ಯಾನ್ಸು ನಮ್ಮನ್ನು ಸಿನಿಮಾ ತಾರೆಯರಾಗಿ ಇಷ್ಟಪಡ್ತಾ ಇದ್ದಾರೋ, ಕ್ರಿಕೆಟರ್ಸಾಗಿ ಇಷ್ಟಪಡ್ತಾ ಇದ್ದಾರೋ ಹೇಳೋಕ್ಕೆ ಬರೋಲ್ಲ. ಬಟ್ ದೆನ್ ಪ್ರತಿಯೊಂದು ಸೀಸನ್ನಲ್ಲೂ ನಮ್ಮನ್ನು ಯಾವುದೇ ಒಂದು ಅನ್ಕಂಡೀಷ್ನಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರು. ನಮ್ಮ ಇಂಡಸ್ಟ್ರಿನ, ನಮ್ಮ ತಂಡವನ್ನು, ಅವ್ರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ, ಒಂದು ಭರವಸೆ, ಒಂದು ನಂಬಿಕೆನ ಸುಳ್ಳು ಮಾಡದೇ ಇರೋದಕ್ಕೆ ಶತಾಯಗತಾಯ ಪ್ರಯತ್ನ ಮಾಡ್ತೀವಿ. ಅಷ್ಟನ್ನು ಮಾತ್ರ ನಾನು ಭರವಸೆ ಕೊಡಬಲ್ಲೆ. ತುಂಬ ಕಷ್ಟಪಡ್ತಾ ಇದ್ದೀವಿ. ನಿಮಗೆ ಹೇಳ್ಕೊಳ್ಬೇಕು ಅಂತ ಅಲ್ಲ, ಬಟ್ ತುಂಬ ಹೊಡೆತಗಳು ತಿನ್ಕೊಂಡು ಆಡ್ತಾಯಿದ್ದೀವಿ. ಅದಕ್ಕೊಂದು ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋ ಭರವಸೆ ಇದೆ ಈ ಸರ್ತಿ. ನೋಡುವ ಹೇಗಾಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಪ್ಪ. ಥ್ಯಾಂಕ್ ಯು. ಬರ್ತಾ ಇದೆ, ಹೌದು, ಬಂದೇ ಬಿಡ್ತು. ಹೌದು. ಸೊ ತಪ್ಪುಗಳ ನಡುವೆ ಮತ್ತೆ ಯಾವ ರೀತಿಯ ಸರಿಪಡಿಸ್ಕೊಳ್ಳೋ ಕೆಲಸ ಮಾಡಿದ್ದೀರಾ ಈಗ? ಫಸ್ಟ್ ತಪ್ಪುಗಳು ಯಾವುದು ಅಂತ ಹೇಳಿದ್ರೆ ಮಿಕ್ಕಿದ್ದ ನಾನು ಹೇಳ್ತೀನಿ. ಫೈನಲ್ ಅದು ತಪ್ಪಲ್ಲ, ಅದು ಗೇಮ್. ಡೆಫಿನೆಟ್ಲಿ ನಿಮ್ಮನ್ನು ನಾನು ಒಪ್ಕೊತೀನಿ ತಪ್ಪು ಅಂತ, ಯಾಕಂದರೆ ಅಷ್ಟು ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದೀರಾ ಅಂತ. ಸೊ ತಪ್ಪಲ್ಲ, ಇಟ್ ಈಸ್ ಎ ಗೇಮ್. ಸೊ ಯಾವುದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. 100% ನಾವು ಕೊಡಬೇಕಾಗತ್ತೆ. ವಿತ್ ಆಲ್ ದಿ ಇಂಜುರೀಸ್, ವಿತ್ ಆಲ್ ಇಷ್ಟೊಂದೊಂದು ಪ್ರಾಕ್ಟೀಸ್. ನೀವು ನಮ್ಮ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದೀರಾ ಸತೀಶ್ ಅವರು, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇಟ್ ಈಸ್ ಆಲ್ವೇಸ್ ದೇರ್. ಗೇಮನ್ನು ಗೇಮ್ ಥರನೇ ಆಡಬೇಕು. ಸೊ ಹಾಗಾಗಿ ನಾವು ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳ್ಬಿಡ್ತೀನಿ. ಈ ವರ್ಷದ್ದು ವಿಷಯ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಏನಂತಂದರೆ ಪ್ರತಿ ವರ್ಷ ನಾವು ಅಬೌಟ್ 1.5-2 months ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಟ್ ಈ ವರ್ಷ 10 ದಿನ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಂಜುರೀಸ್ ಆ ತಲೆಯಲ್ಲಿ ಇಟ್ಕೊಂಡಿಲ್ಲ. ಬಟ್ ದೆನ್ ಲೇಟಾಗಿ ಬಂದು ಲೇಟೆಸ್ಟಾಗಿ ಬರೋಣ ಅನ್ನೋದೊಂದು ಪ್ಲ್ಯಾನ್ ಅಂತೂ ಇದೆ. ಇಟ್ಸ್ ಎ ಗುಡ್ ಗೇಮ್. 22-23 ವಯಸ್ಸಲ್ಲಿ ಆಡಬೇಕಾದ್ರೂ 10 ವರ್ಷ ಮುಂದಕ್ಕೆ ಬಂದು ಆಡಬೇಕಾದ್ರೂ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ನ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಸೊ ಈ ವರ್ಷ ಫಾರ್ಮೆಟ್ ಕೂಡ ಚೇಂಜ್ ಆಗಿದೆ. ಪ್ಲೇಯರ್ಗಳು ಸ್ಟ್ರೆಂತ್ ಮೇಲೆ ಒಂದು ಚಾಲೆಂಜಿಂಗ್ ಅನ್ಬೋದು. ಯಾಕಂದರೆ ಕಳೆದ 1-2 ಸೀಸನ್ ಆ ಒಂದು ಟೆಸ್ಟ್ ಫಾರ್ಮೆಟಲ್ಲಿ ಅಂತೀರಿ, ಈಗ T20 ಫಾರ್ಮೆಟ್ ಇರೋದ್ರಿಂದ ಪ್ಲೇಯರ್ಸ್ ಎನರ್ಜಿ ಮತ್ತು ಅವರ ಸ್ಟಾಮಿನಾ ಬಗ್ಗೆ ಇಲ್ಲ, ಪ್ರಿಪ್ರೇಷನಲ್ಲಿದ್ದೀರಾ? ಸತೀಶ್ ಫಾರ್ಮ್ಯಾಟ್ ಚೇಂಜ್ ಆಗಿಲ್ಲ. ಚೇಂಜ್ ಆಗಿದ್ದ ಫಾರ್ಮ್ಯಾಟು ವಾಪಸ್ T20ಗೆ ಬಂದಿದೆ. ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್ ಆ್ಯಕ್ಚುಲಿ ಟು ಬಿ ಪ್ಲೇಡ್. ಅದೊಂದು ಟೆಸ್ಟಿಂಗ್. ಹೌದು, ನೀವು ಕೇಳಿದ ಪ್ರಶ್ನೆ ನಿಜವಾಗ್ಲೂ ನಿಜ.
10 ಓವರ್ ನಿಂತ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಈಗ 20 ಓವರ್ ನಿಂತ್ಕೊಂಡು 50 ಓವರ್ ಆಡ್ದಂಗೆ ಆಗ್ತಾಯಿದೆ. ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ದೆನ್ 2020ನೇ ಹಾಗೆ ಮಜಾ ಹಿಂಗೆ ಹೋಗ್ಬಿಡುತ್ತೆ. ನಿಮ್ಮ ಪ್ರಶ್ನೆಗೆ ಹೌದು, ತುಂಬ ಟಯರ್ಡ್ ಆಗ್ತಾಯಿದೆ. ಬಟ್ ದೆನ್ ಗೇಮಲ್ಲಿ ಇರಬೇಕಾದ್ರೆ ಆ ಒಂದು ಜೋಶು, ನಮಗಿರೋವಂಥ ಸಪೋರ್ಟು, ಮನೇಲಿ ನೋಡ್ತಾ ಇರೋವಂಥವ್ರು, ನಮ್ಮ ಮನೆ ಅಂದರೆ ಬ್ಯಾಕ್ ಹೋಮ್ ನೋಡ್ತಾ ಇರೋವಂಥ ಜನದ ಪ್ರೀತಿ ಆಶೀರ್ವಾದ ಅದನ್ನು ಮುಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪಿಚ್ ಮೇಲೆ ನಿಮ್ಮ ಪಾರ್ಟ್ನರ್ ಕಂಬ್ಯಾಕ್ ಮಾಡಿದ್ದಾರೆ. ಎಸ್, ಅದೆಷ್ಟು ಖುಷಿ. ಅದು ಡೆಫಿನೆಟ್ಲಿ ಒಂಥರ ಹಬ್ಬನೇ ಹೌದು. ಯಾಕಂದರೆ ಐ ಮಿಸ್ ಡಿಮ್. ಸತತ 15 ವರ್ಷದ ಜೊತೆಗಾರ ಪ್ರದೀಪ ಈಸ್ ಕಮ್ ಬ್ಯಾಕ್. ಅವ್ರು ಯಾವಾಗ ವಾಪಸ್ ಬಂದ್ರೂ ಸ್ಟ್ರಾಂಗೆಸ್ಟ್ ಆಗಿ ಬರ್ತಾರೆ. ಆ್ಯಂಡ್ ಹೀ ಈಸ್ ಅ ಅಸೆಟ್ ಟು ಕರ್ನಾಟಕ ಬುಲ್ಡೋಸರ್ಸ್ ಅಂತ ತಪ್ಪಾಗಲ್ಲ. ಸೊ ಹಾಗಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೇಳ್ತೀನಿ. ಪ್ಲಸ್ ಡೆಫಿನೆಟ್ಲಿ ಅವರಿದ್ದಾಗ ರಿಸಲ್ಟ್ಸ್ ಬಂದೇ ಬರುತ್ತೆ ಅನ್ನೋದು ನಮಗೆ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನಿಮಗೂ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಲವಿಂಗ್. ಥ್ಯಾಂಕ್ ಯು. ಬಂದಿದ್ದು ಖುಷಿ ಆಯಿತು ನೀವೆಲ್ಲರೂ ಹೇಳಿ. ಇಂಜುರಿಯ ನಡುವೆ ಕಂಬ್ಯಾಕ್ ಮಾಡಿದ್ದೀವಿ. ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು ತುಂಬ ಟೀಮ್ ಸ್ಟ್ರೆಂತ್ ಪ್ಲೇಯರ್ ಅಂತಾರೆ ಸುದೀಪ್ ಸರ್ ಹೇಳ್ತಾರೆ. ನಿಮ್ಮ ಇಂಜುರಿಯನ್ನು ಮೆಟ್ಟು ಯಾವ ಥರ ಆಟ ಆಡ್ತೀರಾ? ಇಲ್ಲ, ಖಂಡಿತ ನಾನು ಲಾಸ್ಟ್ 1 ಇಯರಿಂದ ಯಾವ ಕ್ರಿಕೆಟು ಆಡಿಲ್ಲ. ಬಿಕಾಸ್ ಯಾಕೆಂದರೆ ನನಗೆ 12 ಸ್ಟಿಚಸ್ ಹಾಕ್ಸಿದ್ರು. ಅಂದರೆ ಇನ್ನು ಮುಂದೆ ಲೈಫಲ್ಲಿ ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತೇಳಿದರು. ಬೇರೆ ಕಡೆಯಿಂದ ಡಾಕ್ಟ್ರನ್ನ ಕರೆಸಿ ಮತ್ತೆ ರೆಡಿ ಮಾಡಿಸಿರೋದು ಇದನ್ನು. ಹಾಗಾಗಿ ನಂಗೆ ಖುಷಿ ಇದೆ, ಯಾಕೆಂದರೆ ಮತ್ತೆ ಆಡೋಕ್ಕಾಗಲ್ಲ ಅಂತೇಳಿದ್ದನ್ನು ಇವತ್ತು ಪ್ಲೇ ಮಾಡ್ತಾಯಿದ್ದೀನಿ. 80% ಕ್ಯೂರ್ ಆಗಿದೆ, ಆದರೆ 20% ಆಗಿಲ್ಲ. ಬಿಕಾಸ್ ಬುಲ್ಡೋಸರ್ಸ್ ಅಂದರೆ ಕ್ರಿಕೆಟ್ ಅಂದರೆ ಅಷ್ಟಿಷ್ಟ, ರಿಸ್ಕ್ ಆದರೂ ಆಡಲೇಬೇಕು ಅಂತ ಆಡ್ತಾಯಿದ್ದೀನಿ. ನಿಮ್ಮ ಇಂಜುರಿ ಬಗ್ಗೆ, ನಿಮ್ಮ ಕಂಬ್ಯಾಕ್ ಬಗ್ಗೆ ಸುದೀಪ್ ಸರ್ ಏನು ಹೇಳಿದ್ರು? ಇಲ್ಲ, ಅವರು ಅಂದರೆ ಕಂಬ್ಯಾಕ್ ಬಗ್ಗೆ ಏನು ಹೇಳಲಿಲ್ಲ. ಅಂದರೆ ಸಿನಿಮಾಗೆ ಅಂತಲೇ ರೆಡಿ ಆಗು, ಕ್ರಿಕೆಟ್ ಅನ್ನೋದು ಸೆಕೆಂಡ್ರಿ, ನಿನ್ನ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಅವರು ತುಂಬಾ ಇದಕ್ಕೆ ಹೆಲ್ಪ್ಫುಲ್ ಆಗಿದ್ದಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತೇನಾದರೂ ಇಲ್ಲಿ ಮತ್ತೆ ಕಂಬ್ಯಾಕ್ ಮಾಡಿದ್ದೀನಿ ಅಂದರೆ ಕಾರಣ ಅಣ್ಣನೇ. ಯಾಕೆಂದರೆ ಅವರು ಏನಾದರೂ ಇದಕ್ಕೆ ನನಗೆ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಇವತ್ತು ಈ ಜಾಗದಲ್ಲಿ ಕ್ರಿಕೆಟ್ ಅಲ್ಲ, ಸಿನಿಮಾನೂ ಇರಲಿಲ್ಲ. ಆ ಥರ ಪರಿಸ್ಥಿತಿ ಆಗಿತ್ತು ನನಗೆ ಲಾಸ್ಟ್ ಇಯರು. ಆ ವಿಷಯಕ್ಕೆ ನಾನು ಯಾವಾಗಲೂ ಅವ್ರನ್ನ ನೆನಪು ಮಾಡ್ಕೋತೀನಿ. ಯಾಕಂದರೆ ಈ ಇಂಜುರಿಯಿಂದ ನನಗೆ ಅಂದರೆ ಯಾವುದು ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟರ್ಸು. ಕ್ರಿಕೆಟ್ ಆಡೋಕ್ಕಾಗಲ್ಲ ಅಂತ ಹೇಳಿದ್ರು, ಫೈಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಇನ್ನೇನು ಲೈಫಲ್ಲಿ ಮತ್ತೆ ಹೆಂಗೆ ಕಂಬ್ಯಾಕ್ ಆಗೋದು ಅಂತ ಅಂದಾಗ ಒಳ್ಳೆ ಸರ್ಜನ್ನ ಅವ್ರು ಕನ್ಸಲ್ಟ್ ಮಾಡಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ನಾನು ಸಿನಿಮಾಗೆ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ ಯಾವ ಸ್ಥಾನದಲ್ಲಿ ನೋಡಿದ್ದೀನೋ ಅವ್ರನ್ನೂ ಅದೇ ಸ್ಥಾನದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೊಂದು ಜೀವನ ಕೊಟ್ಟರು ನನಗೆ, ಇವರು ಸಿನಿಮಾದಲ್ಲಿ ಇನ್ನೊಂದು ಜೀವನ ಕೊಟ್ಟರು. ಅದಕ್ಕೋಸ್ಕರ ಯಾವಾಗಲೂ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ. ಪ್ರತಿ ಸಲ ಆಗಿದ್ದಂಥ ಒಂದು ಮಿಸ್ಟೇಕ್ನ ನಾವು ಈ ವರ್ಷ ಮಾಡಲ್ಲ. ಅದು ಯಾವುದೋ ಎಲ್ಲೋ ಒಂದು ಕಡೆ ಕೇಳಿದ್ದೆ, ಪ್ರತಿಯೊಂದು ಸೋಲು ಗೆಲುವಿನ ಸಾಲು ಅಂತ. ಖಂಡಿತ ಈ ವರ್ಷ ನಿಮ್ಮ ಆಸೆನ ನಿರಾಸೆ ಮಾಡಲ್ಲ, ಗೆದ್ದು ಕಪ್ ತರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್, ಎಲ್ರಿಗೂ ಒಳ್ಳೆಯದಾಗಲಿ. ಹೌದು, ಶಾರ್ಟ್ ಟೈಮಲ್ಲಿ ಅನೌನ್ಸ್ ಆಯಿತು. ಯೂಶ್ವಲಿ ನಾವು 1 ಮಂತ್ ಮುಂಚೆನೇ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಬಟ್ ಸಿನ್ಸ್ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಟೀಮಲ್ಲಿರೋ 11 ಜನನೂ ಒಂದಲ್ಲ ಒಂದು ರೀತಿ ಪ್ರೊಫೆಷ್ನಲ್ ಕ್ರಿಕೆಟ್ ಆಡಿರೋರೇ ಇದ್ದಾರೆ, ಲೆದರ್ ಬಾಲ್ ಕ್ರಿಕೆಟು. ಸೊ ತುಂಬ ಟೈಮ್ ಇಲ್ಲ ಅಂದ್ರೂ ಎಲ್ಲರೂ ಫಾರ್ಮಲ್ಲಿದ್ದಾರೆ. ಸೊ ಎಲ್ಲ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾಯಿದ್ದಾರೆ, ಬೌಲಿಂಗ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಒಂದು ಕಡೆ ಸ್ಮಾರಕ ಸಿನಿಮಾ ಬಿಗ್ ಬಾಸ್ ಬ್ಯುಸಿಲಿದ್ದಾರೆ. ಆ ಎರಡೂ ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮಗಳ ಜೊತೆ ಕೂಡ ಸಮಯ ಕಳೀತಿದ್ದಾರೆ. ಅವ್ರ ಟೈಮ್ ಅಲ್ಲ, ನಾನು ಈವನ್ ವಿಕ್ರಾಂತ್ ರೋಣ ಟೈಮಿಂದ ನೋಡ್ತಾ ಇದ್ದೀನಿ. ಸರ್ಗೆ ಮೋಸ್ಟ್ಲಿ 24 ಅವರ್ಸ್ಗಿಂತ ಜಾಸ್ತಿ ಸಿಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿ ನಾವು ಪ್ರಾಕ್ಟೀಸ್ ಆಡ್ಕೊಂಡು ಮನೆಗೆ ಹೋದಾಗ ಬಿಗ್ ಬಾಸಲ್ಲಿ ನೋಡ್ತೀನಿ. ಸೊ ಯಾವಾಗ ಹೋಗಿರ್ತಾರೆ, ಯಾವಾಗ ಶೂಟ್ ಮಾಡಿರ್ತಾರೆ, ಅದೇ ಅವರು ನಾನು ತುಂಬ ಅಡ್ಮೈರ್ ಮಾಡೋ ಕ್ವಾಲಿಟಿ ಅವರಲ್ಲಿ ಏನಂದರೆ ಯಾವುದೇ ವಿಷಯ ಆದರೂ ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ಅರ್ಧಂಬರ್ಧ ಮಾಡಲ್ಲ. ಈಗ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ, ಅಲ್ಲಿ ಶೂಟ್ ಮಾಡ್ತಾಯಿದ್ದಾರೆ, ಪ್ರಮೋಟ್ ಮಾಡ್ತಾಯಿದ್ದಾರೆ, ಏನೇ ಮಾಡ್ತಾಯಿದ್ರು ಅದನ್ನು ಪರ್ಫೆಕ್ಟಾಗಿ ಮಾಡ್ತಾರೆ. ಸೊ ಅದು ನಾನು ಅವರಲ್ಲಿ ಅಡ್ಮೈರ್ ಮಾಡೋ ವಿಷಯ. ಮೊದಲ ಮ್ಯಾಚ್ ಇರೋ ದಿವಸ ಬಿಗ್ ಬಾಸ್ ಫೈನಲೇ ಕೂಡ ಇದೆ. ಸೊ ಅದರ ನಡುವೆ ಸುದೀಪ್ ಸರ್ ಅನುಪಸ್ಥಿತಿ ನಿಮಗೆ ಎಷ್ಟು ಮಿಸ್ ಹೊಡಿತಾರೆ ಇವತ್ತು ಪ್ರಾಕ್ಟೀಸ್ ಬಂದಿಲ್ಲ? ಅದು ನಂಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದ್ದು. ಮೊದಲನೇ ಮ್ಯಾಚ್ ದಿನ ಇದೆ ಅಂತ. ಸೊ ಅಫ್ಕೋರ್ಸ್ ಸರ್ ಇದ್ದರೆ ಇನ್ನೂ ಜೋಶ್ ಇರುತ್ತೆ ಆ್ಯಂಡ್ ಒಂದು ಎಕ್ಸ್ಟ್ರಾ ಲೆವೆಲ್ ಆಫ್ ಸೀರಿಯಸ್ನೆಸ್ ಇರುತ್ತೆ. ಈಗ ಇರಲಿಲ್ಲ ಅಂತಲ್ಲ, ಈಗಲೂ ಎಲ್ಲ ಸೀರಿಯಸ್ ಆಗಿ ಆಡ್ತಾಯಿದ್ವಿ. ಬಟ್ ಅದೊಂದು ಸರ್ ಹತ್ರ ಸೈ ಅನ್ಸ್ಕೋಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ, ಫೀಲ್ಡಿಂಗಲ್ಲಾಗ್ಬೋದು, ಬೌಲಿಂಗಲ್ಲಾಗ್ಬೋದು.
ಸೊ ನಂಗೆ ಐ ಥಿಂಕ್ ಫಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ಅನ್ಕೋತೀನಿ. ನಂಗೆ ಗೊತ್ತಿರಲಿಲ್ಲ ಇದು ಫಿನಾಲೆ ಅವತ್ತೇ ಇದೆ ಅಂತ. ಬಟ್ ಪ್ರಾಬ್ಲಿ ಹೇಳೋಕ್ಕಾಗಲ್ಲ, ಅಂದರೆ ಸರ್ ಆಗಿರೋದ್ರಿಂದ ಎರಡು ಈಸಿಲಿ ಮ್ಯಾನೇಜ್ ಮಾಡ್ತಾರೆ. ಸೊ ಸೇಮ್ ಟೈಮಲ್ಲಿದ್ದರೆ ಪ್ರಾಬ್ಲಮ್ ಅಷ್ಟೇ. ಅಣ್ಣ ಫೆಬ್ರವರಿಯಲ್ಲೇ ಮತ್ತೆ ಕ್ರಿಕೆಟ್ ಆದಮೇಲೆ ಬಿಲರಂಗ ಭಾಷಾ ಶೂಟು ಸೆಟ್ ಆಗುತ್ತೆ ಅಂತ ಹೇಳಿದರು. ಏನು ಸೆಟ್ ಆಗುತ್ತಾ, ಹೇಗೆ ಏನಾದ್ರು ಹೇಳಿದ್ರು? ಅನೂಪ್ ಅದಕ್ಕೆ ಬಂದಿಲ್ಲ, ಅವರು ಪ್ಲ್ಯಾನಿಂಗ್, ಅವರು ಟೀಮಲ್ಲಿದ್ದಾರೆ. ಸೊ ಅದರದ್ದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡೋಕ್ಕೆ. ಸರ್ ನೀವು ಮೂವಿಗೆ ಯಾವಾಗ ಶೂಟಿಂಗ್ ಹೋಗ್ತೀರಾ? ನಿಮ್ಮ ರೋಲ್ ಏನಾದ್ರು ಇದೆಯಾ? ನಾನು ಬಿಲ್ಲರಂಗ ಭಾಷೆಯಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ. ನಂದು ಇನ್ನೊಂದು ಅತಿಕಾಯ ಅನ್ನೋ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಆ್ಯಂಡ್ ಸತ್ಯಾಸನ ಆಫ್ ಹರಿಶ್ಚಂದ್ರ ಒಂದು ರಿಲೀಸಿಗೆ ರೆಡಿ ಇದೆ. ನಾಗತಿಯಲ್ಲಿ ಚಂದ್ರಶೇಖರ್ ಸರ್ದು ಒಂದು ಸಿನಿಮಾ ಇದೆ. ಸೊ ಇದು ಕ್ರಿಕೆಟ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಪ್ರಮೋಷನ್ ಶುರು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಲಾಸ್ಟ್ ಇಯರ್ ಮಿಸ್ ಅನ್ನೋದಕ್ಕಿಂತ ನೋವಲ್ಲಿದ್ದೆ. ಇಂಜುರಿ ಆಗಿ ಬೆಡ್ ರೆಸ್ಟಲ್ಲಿದ್ದೆ. ಮಿನಿಸ್ಕಸ್ ಟೇರ್ ಆಗಿತ್ತು ಮಂಡಿದು. ಸೊ ಹಂಗಾಗಿ ಅಫ್ಕೋರ್ಸ್ ಇಟ್ಸ್ CCL ಸ್ಟಾರ್ಟ್ ಆದಾಗಿಂದ ಕರ್ನಾಟಕ ಬುಲ್ಡೋಸರ್ಸ್ ಸ್ಪಾರ್ಟ್ ಆಗಿರೋದ್ರಿಂದ 11 ಇಯರ್ಸ್ ಕಂಟಿನ್ಯೂಸ್ ಆಗಿ ಆಡಿ 1 ವರ್ಷ ಬ್ರೇಕ್ ತೊಗೊಳ್ಳೋದು. ಆಮೇಲೆ ನಾನು ಒಂದು ಮ್ಯಾಚು ಮಿಸ್ ಮಾಡಿರಲಿಲ್ಲ, ಹುಷಾರಿಲ್ಲ ಅಥವಾ ಇನ್ನೊಂದು ಯಾವುದೇ ಕಾರಣಕ್ಕೂ. ಸೊ ಇಡೀ ಸೀಸನ್ ಮಿಸ್ ಮಾಡಿದ್ದು ಸ್ವಲ್ಪ ಬೇಜಾರಾಯಿತು. ಕಮ್ಬ್ಯಾಕ್ ಮಾಡ್ತಿದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹಿಂಗೆ ಹೇಳ್ದಾಗಲೇ ಜವಾಬ್ದಾರಿ ಜಾಸ್ತಿ ಆಗೋದು. ಇಲ್ಲಾಂದರೆ ಅಷ್ಟೊಂದು ಜವಾಬ್ದಾರಿ ಇರಲ್ಲ. ಟೀಮ್ಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಬಟ್ ಈ ಥರ ಹೇಳಿದಾಗ ಆಮೇಲೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಭಿಮಾನಿಗಳು ಸ್ವಲ್ಪ ವೋಕಲ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡ್ತಾರೆ. ಆ ಥರ ಮೆಸೇಜ್ಗಳು ನೋಡಿದಾಗ ನಿಮ್ಮ ಥರ ಸ್ನೇಹಿತರುಗಳು ಹೇಳ್ದಾಗಲೇ ಜವಾಬ್ದಾರಿ ಜಾಸ್ತಿ ಆಗೋದು. ಸುದೀಪ್ ಸರ್ ಫಸ್ಟ್ ಮ್ಯಾಚ್ ಇದೆ, ಜೊತೆಗೆ ಅಲ್ಲೇ ಅವ್ರಿಗೂ ಒಂದು ಫೈನಲ್ ಮ್ಯಾಚ್ ಇದೆ. ಇಲ್ಲಿ CCL ಫಸ್ಟ್ ಮ್ಯಾಚು, ಅಲ್ಲಿ ಫೈನಲ್ ಮ್ಯಾಚು ಬಿಗ್ ಬಾಸು. ಕಮಿಟ್ಮೆಂಟ್ ತೋರಿಸುತ್ತೆ ಅವ್ರದ್ದು. ಅದಕ್ಕೋಸ್ಕರನೇ ಆ್ಯಕ್ಚುಲಿ ಸ್ಯಾಟರ್ಡೇ ಇತ್ತು ಮ್ಯಾಚು. ಸೊ ಫ್ರೈಡೇಗೆ ಹಾಕ್ಸ್ಕೊಂಡು ಫ್ರೈಡೇ ಮ್ಯಾಚ್ ಆಡಿ ಅವರು ಟ್ರಾವೆಲ್ ಮಾಡಿ ಸ್ಯಾಟರ್ಡೇ ಬಂದು ಹೋಸ್ಟ್ ಮಾಡಿ ಸಂಡೇ ಮತ್ತೆ ಹೋಸ್ಟ್ ಮಾಡ್ತಿದ್ದಾರೆ. ಸೊ ಅವ್ರ ಕಮಿಟ್ಮೆಂಟ್ ತೋರಿಸುತ್ತದು. ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಒಪ್ಕೊಂಡಿದ್ದಾಗ ಅದಕ್ಕೆ 100% ಕೊಡಬೇಕು ಅನ್ನೋದು. ಸೊ ಹಾಗಾಗಿ ಈ ಸಲ ಫ್ರೈಡೇ 2:30 ಮ್ಯಾಚು ಪಂಜಾಬ್ ಮೇಲೆ ವೈಜಾಗ್ನಲ್ಲಿರುತ್ತೆ. ಕರ್ನಾಟಕ ಬುಲ್ಡೋಸರ್ನ ಎಲ್ಲಿ ನೋಡ್ಬೋದು? ಸೆಮಿಫೈನಲ್ ನೋಡ್ಬೋದಾ, ಫೈನಲ್ ನೋಡ್ಬೋದಾ ನಾವು? ಆ್ಯಕ್ಚುಲಿ ಕೆಲವು ಫ್ಯಾಕ್ಟ್ಸ್ನ ಒಪ್ಕೋಬೇಕಾಗತ್ತೆ. 3ನೇ ಸಲ 4ನೇ ಸಲ ಗೆಲ್ತೀವಿ. ಮೊದಲನೇ ಸಲ 2ನೇ ಸಲ ಫೈನಲ್ಸಿಗೆ ಬಂದು ಸೋಲ್ತೀವಿ. ಆಮೇಲೆ 3ನೇ ಸಲ 4ನೇ ಸಲ ಗೆಲ್ತೀವಿ. 4ನೇ ಸಲ ಆದಮೇಲೆ ಇವಾಗ 11ನೇ ಸಲ, ಅಂದರೆ ಕಳೆದ 7 ಸೀಸನ್ನಲ್ಲಿ 5 ಸಲ ಫೈನಲ್ಸಲ್ಲಿ ಸೋತಿದ್ದೀವಿ, 2 ಸಲ ಸೆಮಿಫೈನಲ್ಸಲ್ಲಿ ಸೋತಿದ್ದೀವಿ. ಸೊ ಇದೊಂಥರ ಫ್ಯಾನ್ಸ್ಗೂ ಭಾಳ ನಿರಾಸೆ ಆಗಿದೆ. ಲಾಸ್ಟ್ 7 ಇಯರ್ಸಿಂದ ಕಪ್ ಗೆದ್ದಿಲ್ದಲೇ ಇರೋದು. ಇಲ್ಲ ಸಿಲ್ವರ್ ಟ್ರೋಫಿ ಬಂದಿದೆ, ಇಲ್ಲ ಸೆಮಿಫೈನಲ್ಸಲ್ಲಿ ಎಕ್ಸಿಟ್ ಆಗಿದ್ದೀವಿ. ಸೊ ಗೆಲ್ಲಬೇಕು. ತುಂಬ ವರ್ಷ ಆಗಿದೆ, 7 ವರ್ಷ. ತಿದ್ಕೊಳ್ಳೋ ಪ್ರಯತ್ನ ಆಗ್ತಾ ಇದೆಯಾ ಟೀಮು? ಸೆಮಿಫೈನಲ್ ಫೈನಲ್ ಸೋತಿರೋ ತಪ್ಪುಗಳು ತುಂಬ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀವಿ, ಬಿಗ್ ಮಿಸ್ಟೇಕ್ಸ್ ಮಾಡ್ತಾಯಿಲ್ಲ. ಆಮೇಲೆ ಯಾರೋ ನಮ್ಮನ್ನು ತುಂಬ ಚೆನ್ನಾಗಿ ಆಡಿ, ಯಾವುದೋ ಆಸ್ಟ್ರೇಲಿಯಾ ರೇಂಜ್ಗೆ ಆಡಿ ನಮ್ಮನ್ನು ಸಿಂಗಲ್ ಹ್ಯಾಂಡೆಡಾಗಿ ಡಿಫೀಟ್ ಮಾಡ್ತಾಯಿಲ್ಲ. ನಮ್ಮ ಮಿಸ್ಟೇಕಿಂದ ನಾವು ಸೋಲ್ತಾ ಇದ್ದೀವಿ. ಆಪೋನೆಂಟ್ಸ್ ಏನು ನಮ್ಮನ್ನು ಸ್ಟ್ರಾಂಗಾಗಿ ಡಿಫೀಟ್ ಮಾಡ್ತಾಯಿಲ್ಲ. ಸೊ ಸೆಮಿಫೈನಲ್ಸು ಆ್ಯಂಡ್ ಫೈನಲ್ಸ್ ಅನ್ನೋ ಪ್ರೆಷರ್ ಮೇ ಬಿ ಪ್ಲೇ ಆಗ್ತಿರ್ಬೋದು. ಆ್ಯಂಡ್ ಅಗೇನ್ ನೀವು ಹೇಳ್ದಂಗೆ ತಪ್ಪುಗಳನ್ನ ತಿದ್ಕೊಳ್ದಲ್ಲಿರೋ ಕಾರಣನೇ 7 ಸಲ ಸೋತಿರೋದು. ಸೊ ಈ ಸಲ ತಿದ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ. ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಇರುತ್ತೆ. ಸೊ ಯಾರೇ ನೋಡಬೇಕು ಅಂದರೂ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಬ್ಯಾಕ್ ಟು ಬ್ಯಾಕ್ ಪ್ರಾಕ್ಟೀಸ್ ಶುರುವಾಗಿದೆ. ಕಡಿಮೆ ಸಮಯ, ಹೆಚ್ಚು ಮ್ಯಾಚ್ಗಳು. ಯಾವ ಥರ ಇದೆ ಸರ್ ತಯಾರಿ? ಎಕ್ಸೈಟಿಂಗ್ ಆಗಿದೆ. ಯಾಕಂದರೆ ಫಸ್ಟ್ ಟೈಮ್ CCL ಆಡ್ತಾ ಇರೋದು. ಸೊ KB ಟೀಮ್ ಜೊತೆ ಸುದೀಪ್ ಸರ್ ಜೊತೆ ಬೇರೆ ಟೂರ್ನಮೆಂಟ್ ಎಲ್ಲ ಆಡಿದ್ರು. KBಲಿ ಆಡೋದು ಒಂದು ಪ್ರಿವಿಲೇಜ್. ಈ ಫಸ್ಟ್ ಟೈಮ್ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಆಡಬೇಕು ಅಂದ್ಕೊಂಡಿದ್ದೀನಿ. ಸೊ ರಾಜ್ ಕಪ್ ಬೇರೆ ಬೇರೆ ಎಲ್ಲನೂ ಆಡಿದ್ದೀರಾ ನೀವು. ಇದು CCL ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಗ್ರೌಂಡ್ ಒಳಗೆ? ಕ್ರಿಕೆಟ್ ಅನ್ನೋದು ಎಲ್ಲ ಕಡೆನೂ ಒಂದೇ. ನಾವು ಎಷ್ಟು ಮೆಂಟಲಿ ಕಾಮ್ ಆಗಿರ್ತೀವಿ ಅಷ್ಟು ಹೆಲ್ಪ್ ಆಗುತ್ತೆ. ಸೊ ಆ ಪ್ರೆಷರ್ ಅನ್ನೋದನ್ನು ತೊಗೊಳ್ದಲೆ ರೆಗ್ಯುಲರಾಗಿ ಇಲ್ಲ ಆಡೋದು ಅದೇ ಕ್ರಿಕೆಟು, ಅಲ್ಲಾಡೋದು ಅದೇ ಕ್ರಿಕೆಟು. ಸೊ ಆ ಮೈಂಡ್ಸೆಟ್ಟಲ್ಲಿ ಒಳ್ಳೆ ಕ್ರಿಕೆಟ್ ಆಡಬೇಕು ಅಂದ್ಕೊಂಡಿದ್ದೀನಿ. ಸುದೀಪ್ ಸರ್ ಜೊತೆ ಫಸ್ಟ್ ಟೈಮ್ಗೆ ಆ ಕಡೆ ಇಳಿತಿದ್ದೀರಾ, ಹೇಗಿದೆ ಆ ಒಂದು ಅನುಭವ? ಇಲ್ಲ, ಸುದೀಪ್ ಸರ್ ಜೊತೆ